ಕೈಪಾಳ್ಯದಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಹೈದರಾಬಾದ್ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಾಳ್ಯದಲ್ಲಿ ಗರಿಗೆದರಿದ ಬೆಳವಣಿಗೆ. ಹೈದರಾಬಾದ್ ಪ್ರವಾಸ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಠಿಕಾಣಿಯನ್ನ ಹೂಡಿದ್ದಾರೆ. ಈ ಹಿಂದೆ ಕೂಡ ಹೋಗಿ ಬಂದಿದ್ರು, ಬರಿಗೈನಲ್ಲಿ ಬಂದಿದ್ರು. ಆದರೆ ಈ ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅಂತ ಸಮಯಾವಕಾಶವನ್ನು ಕೂಡ ಡಿಕೆ ಶಿವಕುಮಾರ್ ಕೇಳ್ಕೊಂಡಿದ್ದಾರೆ. ಹಿಂದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡಿದ್ದಾರೆ. ಯಾವಾಗ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಏನಾದರೂ ಬದಲಾವಣೆ ಆದರೆ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಉತ್ತರಾಧಿಕಾರಿಯಾಗಿ ಚೇಂಜ್ ಮಾಡ್ಕೊಳ್ಬಹುದು, ಅವ್ರನ್ನ ಮಾದರಿಯಾಗಿ ಇಟ್ಕೊಳ್ಬಹುದು ಅಂತ ಹೇಳಿಕೆ ಕೊಟ್ಟಿದ್ರು. ಅದಾದ ಮೇಲೆ ಒಪ್ಪಿಕೊಳ್ಳದಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಅಂಗಳಕ್ಕೆ ಹೋದ್ರು, ಸಮಯಾವಕಾಶ ಕೇಳಿದ್ರು, ಬಟ್ ಕೊಡಲಿಲ್ಲ. ರಾಹುಲ್ ಗಾಂಧಿ ಅವರು ಸಮಯಾವಕಾಶ ಕೊಡದೆ ಬಿಹಾರ ಎಲೆಕ್ಷನ್ ಇದೆ, ಅದಾದ್ಮೇಲೆ ನೋಡೋಣ ಅಂತ ಹೇಳಿದ್ರು. ಹಾಗಾಗಿ ರಿಸಲ್ಟ್ನ ಡಿಸ್ಕಷನ್ ಒಂದು ಕಡೆ ನೆಪ. ಆದರೆ ನಿನ್ನೆಯಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಅಂಗಳದಲ್ಲೇ ಠಿಕಾಣಿ ಹೂಡಿದ್ದಾರೆ. ಹೇಳಬೇಕಂದ್ರೆ ಇವತ್ತು ಹೈದರಾಬಾದ್ ಪ್ರವಾಸ ಇತ್ತು, ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿರೋದನ್ನು ಗಮನಿಸಲೇಬೇಕಾಗುತ್ತೆ. ಸಂಪುಟ ಪುನರಚನೆಯ ಬಗ್ಗೆ ಸಿದ್ದರಾಮಯ್ಯ ಪ್ರಸ್ತಾಪವನ್ನು ಈಗಾಗಲೇ ಮಾಡಿದ್ದಾರೆ. ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆಗೆ ಡಿಕೆ ಶಿವಕುಮಾರ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ಗಮನಿಸಲೇಬೇಕಾಗುತ್ತೆ. ಹೀಗಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಅವರದೇ ಆದಂಥ ಕೆಲವೊಂದಷ್ಟು ವಿಚಾರ ಇದೆಯಲ್ಲ, ಅದೇ ಪ್ರಸ್ತಾಪ ಮಾಡುವ ಸಾಧ್ಯತೆ. ನಾಳೆ ದೆಹಲಿಗೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ. ಸೋಮವಾರವೂ ದೆಹಲಿಯಲ್ಲೇ ಇರಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದನ್ನು ಕೂಡ ಗಮನಿಸಲೇಬೇಕಾಗುತ್ತೆ. ಒಂದು ಕಡೆ ಇಬ್ರು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರೋದು ಮಾತ್ರ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಕೇವಲ ಸಚಿವ ಸಂಪುಟ ಸ್ಥಾನದ ಬದಲಾವಣೆಗಳು ಅಥವಾ ಪುನರ್ರಚನೆಯ ಕುರಿತಾಗಿ ಮಾತನಾಡ್ತಾ ಇದ್ರೆ, ಯಾಕಂದ್ರೆ ಅವರು ಇದೇನು ಮೊದಲಲ್ಲ, ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇರೋದು. ಸರ್ಕಸ್ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಕುರ್ಚಿ ಸಿಗತ್ತಾ ಅಥವಾ ಮತ್ತೆ ವಾಪಸ್ ಹಾಕ್ತಾರಾ? ಯಾಕಂದ್ರೆ ಹೈದರಾಬಾದ್ ಟೂರ್ ಅನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ನೋಡೋಣ ಸೋಮವಾರದ ದಿನ ಏನಾಗತ್ತೆ, ಏನೇನು ಬದಲಾವಣೆ ಆಗಬಹುದು, ಕಾದು ನೋಡ್ಬೇಕು. ಏನು ಗೊತ್ತಿಲ್ಲ. ನೀವೇನಾದ್ರೆ ಈಗಾಗಲೇ ನೀವು ಕೂಡ ಗಮನಿಸ್ತಾ ಇದ್ರಿ, ನವೆಂಬರ್ ಕ್ರಾಂತಿ ಸದ್ದು ಮಾಡ್ತಾ ಇರೋ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗಿರೋದು. ಏನಾಗತ್ತೆ, ರಾಜಕೀಯ ಬೆಳವಣಿಗೆ ಏನಾಗಬಹುದು, ಕಾದು ನೋಡಬೇಕು.